ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ಒಟ್ಟಾಗಿ ಕೆಲಸ ಮಾಡಬೇಕು. ಪಕ್ಷದ ಸಿದ್ಧಾಂತಕ್ಕೆ ಬದ್ಧರಾಗಿ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡಿ ಬೆಳೆಯದ ಹಾನಗಲ್ ಕ್ಷೇತ್ರದ ಶಾಸಕ ಶ್ರೀನಿವಾಸ್ ಮಾನೆ ಅವರು ನಮ್ಮೆಲ್ಲರ ಹೆಮ್ಮೆಯ ನಾಯಕರು ಎಂದು ಕಾಂಗ್ರೆಸ್ ಮುಖಂಡ ದೀಪಕ್ ಚಿಂಚೂರಿ ಅವರು ಹೇಳಿದರು. ಅವರು ಶ್ರೀನಿವಾಸ್ ಮಾನೆ ಹುಟ್ಟು ಹಬ್ಬದ ಅಂಗವಾಗಿ ಹ್ಯುಮಾನಿಟಿ ಫೌಂಡೇಶನ್ ಆಯೋಜಿಸಿದ್ದ ಸಂವಿಧಾನ ಓದು ಪುಸ್ತಕ ವಿತರಣೆ ಮತ್ತು ಸನ್ಮಾನ ಸಮಾರಂಭದಲ್ಲಿ ಮಾತನಾಡಿದರು. ಆಚರಣೆ ಮಾಡಕತ್ತಲ್ಲ, ಆ ಆಚರಣೆ ಅಂಗವಾಗಿ ಏನು ಸಂವಿಧಾನ ಓದಿಸಿದ್ರಲ್ಲ, ಅಂದ್ರೆ ಮುಂದೆ ನಮ್ಮ ಭಾರತ ದೇಶದ ವ್ಯವಸ್ಥೆ ಹೆಂಗಿರಬೇಕು ಅನ್ನೋದನ್ನು ಸಂವಿಧಾನ ಮುಖಾಂತರ ಇವತ್ತು ಅರ್ಥಪೂರ್ಣವಾಗಿ ಎಲ್ಲ ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂಥ ಹುಟ್ಟಿದಬ್ಬ ಮಾನೆಯವ್ರದ್ದು ಇವತ್ತು 50ನೇದ್ದು ಆಚರಿಸಲಿಕ್ಕೆ ಕಾರಣೀಭೂತರಾದಂಥ ನಾವೆಲ್ಲರೂ ಅಭಿನಂದನೆಗೆ ಪಾತ್ರರಿದ್ದೇವೆ ಅಂತ ಈ ಸಂದರ್ಭದಲ್ಲಿ. ಎರಡನೇದು ಹೇಳ್ಬೇಕಂದ್ರೆ, ಮಾನೆಯವರು ರಾಜಕಾರಣಕ್ಕೆ ಹೋರಾಟದಿಂದ ಬಂದರು, ಯಾರಿಗೂ ಅವ್ರಿಗೆ ಕೊಟ್ಟಿಲ್ಲ, ಅವ್ರು ಹೋರಾಟ ಬಂದರು. MLC ಆದಮೇಲೆ MLA ಇಲ್ಲಿ ಎಲ್ಲಿ ಧಾರವಾಡ ಜಿಲ್ಲಾದ ಸ್ಥಾನ ಇದ್ದಿದ್ದಿಲ್ಲ. ಅದಕ್ಕೆ ಹಾನಗಲ್ದಲ್ಲಿ 10 ಕುಟುಂಬ ಇದ್ದರೂ ಅಲ್ಲಿ MLA ಯಾಕೆ ತೋರಿಸಿದ್ರು? ಇದು ಯಾಕೆ ತೋರಿಸಿದ್ರು ಅಂದರೆ, ನಮ್ಮ ಕಾರ್ಯಕರ್ತರ ಮನಸ್ಸಿನಾಗೆ ಕೆಲಸ ಮಾಡಿ, ಅದು ಮಾನೆಯವ್ರ ವಿಜಯ ಅಲ್ಲ, ಕಾರ್ಯಕರ್ತರ ವಿಜಯ ಅದು ಹುಟ್ಟಿದಲ್ಲ. ಅದಕ್ಕೆ ಮಾನೆಯವರು ಬೆಸ್ಟ್ ವ್ಯಕ್ತಿ ಅಂದರೆ, ಫ್ರೆಂಡ್ಶಿಪ್ ಡೇ ಮಾಡೋಕ್ಕೆ ಬೆಸ್ಟ್ ವ್ಯಕ್ತಿ ನಮ್ಮ ಜಿಲ್ಲಾದಾಗ ಯಾರು ಇದ್ರೆ ಮಾನೆಯವರು. ಮಾನೆ ನಮ್ಮೆಲ್ಲರಿಗೆ ಮಾದರಿ. ನಾ ವಯಸ್ಸಲ್ಲಿ ದೊಡ್ಡವಿದ್ರು ನನಗೆ ಮಾನೆ ಲೀಡರ್. ನಾನು ಯಾಕೆ ಲೀಡರ್ ಅಂದರೆ, ಹಿಂಬಾಲಕರಿಗೂ ಯಾವತ್ತೂ ಕೈ ಬಿಡೋದಿಲ್ಲ. ಹಿಂಬಾಲಕರಿಗೆ ಮಾನೆ ಮತ್ತು ಅವ್ರು ಹಿಂಬಾಲಕರು ಎಂತಾರೆ ಇರ್ತಾರೆ, ಗಟ್ಟಿ ಕಾಳು ಇರ್ತಾವೆ, ಇದಾಗಿಲ್ಲ ಅದಾಗಿಲ್ಲ ಅನ್ನೋದಿಲ್ಲ, ಆಗೋ ಮಠ ತಾಳ್ಮೆಯಿಂದ ಇರ್ತಾರೆ. ಉದಾಹರಣೆವಾಗಿ ಈಗ 1, 2 ಅಂತ ಹೆಸರು ಹೇಳೋದಿಲ್ಲ, ಭಾಳ ಮಂದಿ ಇದ್ದಾರೆ. ಈಗ ಹೆಸರು ಹೇಳಿ ಮತ್ತು ಅವ್ರಿಗೆ ಇದು ಮಾಡೋದು ನಾನು. ಅದಕ್ಕೆ ಫಸ್ಟ್ ಪಕ್ಷ ತರಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕಾಗ ಎಲ್ಲರಿಗೇನು ಹೇಳ್ತೀನಿ, ಕಾಂಗ್ರೆಸ್ ತರೋದು ಫಸ್ಟ್. ಕಾಂಗ್ರೆಸ್ ನಾವು ಎಲ್ಲರೂ ಏನಾರು ಆಗ್ಬೇಕಂದ್ರೆ ಕಾಂಗ್ರೆಸ್ ಬರ್ಬೇಕು, ನಮ್ಮ ಪಕ್ಷ ಗಟ್ಟಿರ್ಬೇಕು. ಅದಕ್ಕೆ ಮಾನೆಯವ್ರು ಹುಟ್ಟಿದಬ್ಬ ಇವತ್ತು ನಾವೊಂದು ಸ್ವಲ್ಪ ಉಪಯೋಗ ತಗೋತೀನಿ. ನಾಳೆ ನಮ್ದು 12ನೇ ತಾರೀಕಿಗೆ ಕಡಪ ಮೈದಾನದಾಗ ಬೃಹತ್ ಪ್ರತಿಭಟನೆ ಐತಿ. ಸಿದ್ದರಾಮಯ್ಯ ಅವರಿಗೆ ತೊಂದರೆ ಕೊಡ್ತಾ ಇರೋ ಗವರ್ನರ್ ವಿರುದ್ಧ ಬೃಹತ್ ಪ್ರತಿಭಟನೆ ಐತಿ. ಪಾಟೀಲ್ ಅದಕ್ಕೆ ನೀವು ಬರ್ರಿ, ಎಲ್ಲರೂ ಬರ್ರಿ, ನಿಮ್ಮ ಜೊತೆ ಜನ ಕರ್ಕೊಂಡು ಬರ್ರಿ. ಸಂವಿಧಾನ ಉಳಿಸು ಅನ್ನುವಂಥ ಪ್ರತಿಭಟನೆ ನಾಳೆ ಅಲ್ಲಿ ಐತಿ ಪಾಟೀಲ್ ಅನ್ನುವಂಥ ಒಂದು ಕಾರ್ಯಕ್ರಮವಾಗಿ ಮಾಡಿದ್ದಕ್ಕಾಗಿ ಸ್ವಾತಿ ಮಾಳಿಗೆ ಅವರಿಗೆ, ಭೋವಿ ಅವರಿಗೆ ಮತ್ತು ಮೆಹಬೂಬ್ ಪಟಾಣಿ ಸಂಘಟಕರು ಯಾರ್ಯಾರು ಇದ್ದಿರಲ್ಲ ಎಲ್ಲರಿಗೆ ನಮ್ಮ ಧಾರವಾಡ 74ನೇ ಕ್ಷೇತ್ರದ ಅಭ್ಯರ್ಥಿಯಾಗಿ ನನಗೇನು ಕಾಂಗ್ರೆಸ್ ಅವಕಾಶ ಕೊಟ್ಟಿತ್ತಲ್ಲ, ಅಭ್ಯರ್ಥಿಯಾಗಿ ನಾನು ನಿಮ್ಮ 74ನೇ ಕ್ಷೇತ್ರದ ಪರವಾಗಿ ನಿಮ್ಮೆಲ್ಲರಿಗೆ ಅಭಿನಂದನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸ್ವಾತಿ ಮಾಳಗಿ, ನಾಗರಾಜ ಗುರಿಕಾರ, ಯಾಸೀನ್ ಹಾವೇರಿ ಪೇಟ, ಮಂಜುನಾಥ್ ಭೋವಿ, ಪ್ರದೀಪ ಗೌಡ ಪಾಟೀಲ್ ಇನ್ನಿತರು ಉಪಸ್ಥಿತರಿದ್ದರು. ನಾಮನಿರ್ದೇಶನ ಪಾಲಿಕೆಯ ಸದಸ್ಯರು ಮತ್ತು ವೀರಶೈವ ಮಹಾಸಭಾ ಅಧ್ಯಕ್ಷರು ಹಾಗೂ ನಿರ್ದೇಶಕರಿಗೆ ಸನ್ಮಾನಿಸಿದರು.
ಮಾಡಬೇಕಿತ್ತು. ಆದರೆ ಹನಗಲ್ನಲ್ಲಿ ನಮ್ಮ IAS KS ಇನ್ಸ್ಟಿಟ್ಯೂಟ್ನಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆ ಕಾರಣಕ್ಕೆ ನಮ್ಗೆ ಅವತ್ತು ಮಾಡೋದಕ್ಕಾಗಲಿಲ್ಲ. ಸಾಹೇಬರು ಈ ಜಿಲ್ಲಾ ಪ್ರತಿನಿಧಿಸ್ತಿದ್ರು MLC ಇದ್ದಾಗ. ಆವಾಗಲೇ ನಾನು ರಾಜಕಾರಣಕ್ಕೆ ಬಂದಿದ್ದು, ಮತ್ತು ನಮ್ಮ ಜೊತೆ ನಾವೆಲ್ಲರೂ ಟೀಮ್ ಆಗಿ ಸ್ಟೂಡೆಂಟ್ಸ್ ಕಾಂಗ್ರೆಸ್ನಿಂದ ನಾವು ರಾಜಕಾರಣಕ್ಕೆ ಬಂದ್ವಿ. ಅದಕ್ಕೆ ಕಾರಣ ಅಂದರೆ ಶ್ರೀನಿವಾಸ್ ಮಾನೆ ಸರ್ ಅವರೇ. ನಮಗೆ ಪಾಲಿಟಿಕ್ಸ್ ಅಂದರೆ ಏನಂತ ಗೊತ್ತಿರಲಿಲ್ಲ, ಸ್ಟೂಡೆಂಟ್ಸ್ ಇಲೆಕ್ಷನ್ ಗೊತ್ತಿರಲಿಲ್ಲ, ಯೂತ್ ಕಾಂಗ್ರೆಸ್ ಇಲೆಕ್ಷನ್ನು ಗೊತ್ತಿರಲಿಲ್ಲ, ಮೆಂಬರ್ಶಿಪ್ ಸದ್ಯಕ್ಕೆ ನಮ್ಗೆ ಹೆಂಗೆ ಮಾಡ್ಬೇಕಂತ ಗೊತ್ತಿರಲಿಲ್ಲ. ಅವಾಗಿಂದ ಹಿಡ್ಕೊಂಡು ಇವಾಗಿನ ತನಕನೂ ರಾಜಕೀಯವಾಗಿ ಏನೇ ಇದ್ದರೂ ಸಹ ಅಗದಿ ಇದಾಗ್ತೈತಿ, ಇದಾಗೋದಿಲ್ಲ, ಇದನ್ನು ಮಾಡಿರಿ, ಇದನ್ನು ಮಾಡಬೇಡ್ರಿ, ಹಿಂಗೆ ನೇರವಾಗಿ ಹೇಳೋ ರಾಜಕಾರಣಿ ಯಾರಾದರೂ ಇದ್ದರೆ ಅದು ಮಾನೆ ಸರ್ ಅಷ್ಟೇ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ನನ್ನ ರಾಜಕೀಯ ಅನುಭವದಲ್ಲಿ. ಮತ್ತು ಸರ್ ಬರ್ತ್ಡೇ ನಾವು ಯಾವ ವಿಜೃಂಭಣೆಯಿಂದನೂ ಮಾಡೋದಿಲ್ಲ. ಯಾವಾಗಿದ್ರೂ ಒಂದು ಸೋಷಿಯಲ್ ವೆಲ್ಫೇರ್ ಹಿತದೃಷ್ಟಿಯಿಂದಲೇ ನಾವು ಮಾಡೋದು. ಅದಕ್ಕೆ ಇವತ್ತು ಇಲ್ಲಿ ಧಾರವಾಡ ಶಹರ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಮಂಜುನಾಥ್ ಭೂವಿ ಸರ್ ಅವರು ಉಚಿತವಾಗಿ ಕಂಪ್ಯೂಟರ್ನ ಹೇಳ್ಕೊಡ್ತಾರೆ. ಆ ಎಲ್ಲ ವಿದ್ಯಾರ್ಥಿಗಳಿಗೆ ಕಾನ್ಸ್ಟಿಟ್ಯೂಷನ್ ಬುಕ್ ಕೊಡೋದ್ರ ಮುಖಾಂತರ ನಾವು ಇವತ್ತು ಸರ್ ಬರ್ತ್ಡೇಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ವಿದ್ಯಾರ್ಥಿಗಳಿಗೆ ಸಂವಿಧಾನ ಪುಸ್ತಕ ವಿತರಣಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿದ್ದಂಥ ನಮ್ಮ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ದೀಪಕ್ ಚುಂಚುರಿ ಸಾಹೇಬರಿಗೆ, ನಮ್ಮ ಇನ್ಸ್ಟಿಟ್ಯೂಷನ್ಗೆ ರಿನಿವೇಷನ್ ಆದಮೇಲೆ ಅವರು ಬಂದಿದ್ದಕ್ಕೆ ಅವರು ಸಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. KH ಪಾಟೀಲ ಅವರು ಕಾರ್ಯಕ್ರಮ ನಿರೂಪಿಸಿದರು.